ಅಣ್ಣ ನಮಸ್ತೆ. ನಮಸ್ತೆ. ಯಾರಾಗ್ತಾರೆ ಅಣ್ಣ ಮುಂದಿನ MP ಚಿಕ್ಕಬಳ್ಳಾಪುರದಲ್ಲಿ? ರಕ್ಷಾರಾಮಯ್ಯ ಆಗ್ತಾರೆ ಅಂತ ಒಂದು ಸರ್ವೆ ಪ್ರಕಾರ ಇದೆ. ಓಕೆ, ನಿಮ್ಗೆ ಯಾರಾಗಬೇಕು ಅಂತಿದೆ? ರಕ್ಷಾರಾಮಯ್ಯ ಆಗಬೇಕು. ಏನಕ್ಕೆ ಅಣ್ಣ ರಕ್ಷಾರಾಮಯ್ಯ ಅವರು? ರಕ್ಷಾರಾಮಯ್ಯ ಬಂದರೆ ನಾವು ಹೊಸಬ್ರು ಯುವಕರು ಕೆಲಸ ಮಾಡ್ತಾರೆ, ಜನಗಳನ್ನ ಸ್ಪಂದನೆ ಮಾಡ್ತಾರೆ, ಪಕ್ಷದ ಬೆಳವಣಿಗೆಯಲ್ಲೂ ಇರ್ತಾರೆ, ಡೆವಲಪ್ಮೆಂಟ್ ಬಗ್ಗೆನೂ ಕಾಳಜಿ ಇದೆ. ಯುವಕರಾದ್ರಿಂದ ರಕ್ಷಾರಾಮಯ್ಯ ಅವ್ರು ಬಂದರೆ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ತವೆ ಅಂತ ಒಂದು ನಂಬಿಕೆ ಜನಗಳಲ್ಲಿ ಬಂದಿದೆ. ಇವಾಗ ಸುಧಾಕರ್ ಅವರು ಇದ್ರು, ಸುಧಾಕರ್ ಅವರು ಒಂದು ಲಾಸ್ಟ್ ಇದರಲ್ಲಿ ಇದ್ರು. ಸೊ ಇವಾಗ ನಾವು ತುಂಬ ಜನ ಮಾತಾಡ್ಸಿದ್ದೇನೆಂದ್ರೆ ಅವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರು. ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಆ ಮಾತು? ಅಭಿವೃದ್ಧಿ ಎಲ್ಲಿ ತೋರಿಸಿದ್ರೆ ಸಾಕು. ಚಿಕ್ಕಬಳ್ಳಾಪುರ ಸಿಂಗಪೂರ್ ಮಾಡ್ತೀನಿ ಅಂತ ಅಂದಿದ್ರು. ಈ ಚಿಕ್ಕಬಳ್ಳಾಪುರಲ್ಲೇ ಐತೆ, ಸಿಂಗಪೂರ್ ಆಗಿಲ್ಲ. ಚಿಕ್ಕಬಳ್ಳಾಪುರ ಆಗೇ ಇದೆ ಸದ್ಯಕ್ಕೆ. ಅಲ್ಲ, ಇವಾಗ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಅವರು MLA ಇದ್ದಾರೆ. ಚುನಾವಣೆಗೆ ಮೊದಲು ಇಡೀ ಕರ್ನಾಟಕದಲ್ಲಿ ಟ್ರೆಂಡ್ ಆಗಿದ್ರು. ಗ್ರೌಂಡಲ್ಲಿ ಹೇಗಿದೆ ಅಣ್ಣ? ನಿಮ್ದು ಏನಾದರೂ ಕಷ್ಟ ಅಂತ ನಿಮ್ಮ ಊರಿಗೆ ಏನಾದರೂ ಬಂದಿದ್ರಾ? 100% ಸ್ಪಂದಿಸ್ತಾರೆ. 100% ಸ್ಪಂದಿಸ್ತಾರೆ. ಈಗ ಆ ಹೋದ ಇಲ್ಲ, ನಾನು ಶಾಸಕನಾಗಿದ್ದೀನಿ ಅನ್ನೋ ಹೋದ ಇಲ್ಲ. ಬಡವನ್ ಬರಲಿ ಬಲ್ಲೆದನ್ ಬರಲಿ, ಯಾರೇ ಬಂದರೂ ಸ್ಪಂದಿಸೋ ಒಂದು ಮೈಂಡ್ ಸೆಟ್ಟು ಇದೆ. ಅಲ್ಲ, ನೀವೇನಾದ್ರೂ ಕಷ್ಟ ಅಂತ ಹೋಗಿದ್ರೆ ಇವಾಗ 11 ತಿಂಗಳಲ್ಲಿ ಹೋಗಿದ್ವಿ. ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರು? 100% ರೆಸ್ಪಾನ್ಸ್ ಇದೆ. ಇದು ಮಾಡಿಕೊಟ್ರು. ಮತ್ತೆ ಇನ್ನೊಂದು ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾಣ. ಸೊ ಏನದು ಜನಗಳಿಗೆ ಸರಿಯಾಗಿ ತಲುಪ್ತಿದ್ಯಾ? ತುಂಬಾ ಜನ ಏನು ಹೇಳ್ತಿದ್ರು ಅಂದ್ರೆ ಸ್ವಲ್ಪ ಜನಕ್ಕೆ ತಲುಪ್ತಿದೆ, ಸ್ವಲ್ಪ ಜನಕ್ಕೆ ತಲುಪಿಸದೇ ಇರೋದು ಕಾರಣ ಕೆಲವು ಎಲ್ಲ ಒಂದು 10% 5% ಇರ್ಬೋದೇನೋ. ಅದು ಅವರು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದಾಗ ಅದು ಬಂದಿರಲ್ಲ. ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ಸರ್ಕಾರ 100% ಏನು 5 ಗ್ಯಾರಂಟಿಗಳಿದೆ ಅದು ಫಾಲೋ ಮಾಡ್ತಾ ಇದೆ, ತಲುಪ್ತಾ ಇದೆ, ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ. ಅಲ್ಲ, ಇವಾಗ 5 ಗ್ಯಾರಂಟಿಗಳಿಂದ, ಭಾಗ್ಯಗಳಿಂದ ಜನಗಳ ಅಭಿವೃದ್ಧಿಗೆ ಹೆಲ್ಪ್ ಆಗ್ತಿದೆಯಾ ನಿಮ್ಮ ಪ್ರಕಾರ? 100% ಹೆಲ್ಪ್ ಆಗ್ತಾ ಇದೆ. ಓಕೆ, ಇವಾಗ ಓವರಾಲ್ ಕರ್ನಾಟಕದ ಅಭಿವೃದ್ಧಿ ಅಂತ ನೋಡ್ಕೊಳ್ಳೋದಾದ್ರೆ ಲಾಸ್ಟ್ 1 ವರ್ಷದಿಂದ ಅಷ್ಟೊಂದು ಇಲ್ಲ ಹೇಳ್ಕೊಳಷ್ಟು. ಕೇಳಿದ್ರೆ ಸರ್ಕಾರ ಏನು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಬಜೆಟಲ್ಲಿ ಅಮೌಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿ ಜನಗಳಿಗೆ ಅಮೌಂಟ್ ಕೊಡೋದ್ರಿಂದ ಸರ್ಕಾರದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ಸಲ್ಲ? ಕರ್ನಾಟಕದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ಸಲ್ಲ? ಸರ್ಕಾರ ಹಿಂದಿನ BJP ಸರ್ಕಾರ ಎಲ್ಲ ಲೂಟಿ ಮಾಡಿ ತೊಳೆದಾಕ್ಬಿಟ್ಟು ಹೋಗಿದ್ರು. ಖಜಾನೆ ಖಾಲಿ ಆಗಿತ್ತು. ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಬಡ್ಜೆಟ್ ಏನಿತ್ತು? ಈಗ ನೀವು ಮೀಡಿಯಾದವರು ಎಲ್ಲ ಗೊತ್ತಿದೆ, ಮೀಡಿಯಾದವ್ರಿಗೆ ಎಲ್ಲ ಗೊತ್ತಿದೆ, ಆದ್ರೂ ಟ್ವಿಸ್ಟ್ ಮಾಡ್ತೀರಾ ಜನಗಳನ್ನ. ಇಡೀ ದೇಶದಲ್ಲಿ ಮೀಡಿಯಾದಿಂದನೇ ಮೀಡಿಯಾದಿಂದ ಯಾವ ಸರ್ಕಾರ ಬಿದ್ದೋಗ್ಬೇಕಾದ್ರೂ, ಎತ್ತಬೇಕಾದ್ರೂ, ಡೆವಲಪ್ ಮಾಡಬೇಕಾದ್ರೂ ಮೀಡಿಯಾನೇ. ಆ ಮೀಡಿಯಾ ಅವರೇ ತಪ್ಪು ಮಾಡೋಕ್ಕೆ ಹೋದಾಗ ಟ್ವಿಸ್ಟ್ ಮಾಡಿ ಎಳಿತೀರಲ್ಲ, ಅವಾಗ ಏನಾಗುತ್ತೆ? ಅಲ್ಲ, ಇವಾಗ ನಾನು ತಪ್ಪು ಮಾಡೋದಕ್ಕಲ್ಲ. ಇವಾಗ ಹಿಂದೆ ನಮ್ಮ ಕರ್ನಾಟಕದ ಇತಿಹಾಸ ನೋಡಿಕೊಂಡ್ರೆ ಯಾವ DCM ಆಗಲಿ CM ಆಗಲಿ ಕರ್ನಾಟಕದ ಅಭಿವೃದ್ಧಿಗೆ ಕಾಸಿಲ್ಲ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ. ನಮ್ಮ DCM ಅವರು DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಈಗ ಸದ್ಯಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಏನು ಅಭಿಪ್ರಾಯ? ಈಗ ಅಭಿಪ್ರಾಯ ಏನು ಅಂತಂದರೆ 5 ಗ್ಯಾರಂಟಿಗಳು ಕೊಡೋದ್ರಲ್ಲಿ ಸ್ವಲ್ಪ ಬಡ್ಜೆಟ್ ಕಡಿಮೆ ಆಯಿತು. ಹಿಂದಿನ ಸರ್ಕಾರ ಕಂಪ್ಲೀಟ್ ಎಲ್ಲ ಮಾಡಿತ್ತು. ಬಡ್ಜೆಟ್ ನಿಲ್ಲಾಗಿತ್ತು. ಫೈನಾನ್ಷಿಯಲ್ ಇಯರು ಆಫ್ಟರ್ ಮಾರ್ಚ್ ಬಡ್ಜೆಟ್ ಮಾಡಬೇಕಾದ್ರೆ ಇಲ್ಲಿಂದ ಸರ್ ಮಾಡಿಕೊಂಡು ಹೋಗ್ತಾರೆ. ಇವಾಗ ಹಂಗಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಅಭಿವೃದ್ಧಿ 100% ಆಗುತ್ತೆ. ಯಾವತ್ತೂ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಡೆವಲಪ್ಮೆಂಟು ಬಡಬಗ್ಗರ ಒಂದು ಶ್ರೇಯಸ್ಗೋಸ್ಕರನೇ ಆ ಪಾರ್ಟಿ ಬೆಳೀತಾ ಇರೋದು. ಸರ್, ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿದೆ ಕಾಂಗ್ರೆಸ್, 2 ಮಾತಿಲ್ಲ. ಅದರಲ್ಲಿ ಒಂದು BJPಗಿಂತ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೆಂಟ್ರಲಲ್ಲಿ ಎಷ್ಟು ವೀಕ್ ಆಗಿದೆ ಅಂತ ನಿಮಗೆ ಗೊತ್ತು. ಏನು ಕಾರಣ ಇರ್ಬೋದು ಸರ್ ಸೆಂಟ್ರಲಲ್ಲಿ? ಹೈಕಮಾಂಡ್ ಎಲ್ಲ ಮೋದಿ ಏನು ಮೋದಿ ಮಾಡಿರೋದು ಏನು ಮಾಡಿದೆ? ಏನು ಡೆವಲಪ್ ಆಗಿದೆ? ಸಾರ್ವಜನಿಕವಾಗಿ ಏನಾದರೂ ಗೊತ್ತಿದೆಯಾ? ಇಲ್ಲ ನದಿ ಜೋಡಣೆ ಆಗಿದೆಯಾ? ಇಲ್ಲ ಸಾರ್ವಜನಿಕವಾಗಿ ಎಲ್ಲ ಡೆವಲಪ್ಮೆಂಟ್ಸ್ ಎಲ್ಲಾದರೂ ಕಾಣಿಸ್ತಾ ಇದೆಯಾ? ಇಲ್ಲ, ಹೈವೇಗಳು ಹಾಕಿದ್ದಾರೆ ಅಂತ ಎಲ್ಲ. ಹೈವೇ ಯಾವಾಗ ಹಾಕಿರೋದು? ಆನ್ಲೈನ್ ಅದು ಆನ್ಗೋಯಿಂಗ್ ಸ್ಕೀಮ್ಸು ಅದು ಬರ್ತಾ ಇರುತ್ತೆ. ಅದು ಹಾಕಿರೋದು ಇವ್ರು ಹಾಕಿಲ್ಲ, ಹಿಂದಿನಿಂದ ಅದು ಬರ್ತಾ ಇರುತ್ತೆ. ಯಾವುದೇ ಆಗ್ಬೋದು. ಮನಮೋಹನ್ ಸಿಂಗ್ ಗೌರ್ಮೆಂಟ್ ಅಲ್ಲಿ ರೋಡ್ಗಳಾಗ್ಲಿಲ್ವಾ? ಮನಮೋಹನ್ ಸಿಂಗ್ ಗೌರ್ಮೆಂಟ್ ಅಲ್ಲಿ ರೋಡ್ ಆಗಿಲ್ವಾ? 10 ವರ್ಷ ಮನಮೋಹನ್ ಸಿಂಗ್ ಸರ್ಕಾರ ಮಾಡಿದ್ರಲ್ಲ, ಹೈವೇಗಳಾಗ್ಲಿಲ್ವಾ? ಕೆಲಸ ಆಗ್ಲಿಲ್ವಾ? ರೈತರು ಸಾಲ ಮನ್ನಾ ಮಾಡ್ಲಿಲ್ವಾ? 15 ಲಕ್ಷ ಒಬ್ಬೊಬ್ರು ಅಕೌಂಟ್ಗೆ ಹಾಕ್ತೀವಿ ಅಂದ್ರು, ಮೋದಿ ಹಾಕಿದ್ರಾ?
ಜೀರೋ ಅಕೌಂಟ್ಗಳು ಮಾಡಿ ಅಂದ್ರು. ಈಗ ಮಿನಿಮಮ್ ಬ್ಯಾಲೆನ್ಸ್ ಅಂದ್ರು, GST ಅಂದ್ರು. ನಂದಿ ಉಪಚಾರ ಹೋಗಿ ಒಂದು ಕಾಪಿ ಕುಡಿದ್ರೆ ಸ್ಟೇಟ್ದು ಕಟ್ಟಬೇಕು, ಇದು ಕಟ್ಟಬೇಕು. 45 ರೂಪಾಯಿ ಕಾಪಿ ಕೊಡಬೇಕು, 6 ರೂಪಾಯಿ GST ಕೊಡಬೇಕು. ಇಷ್ಟು ಟ್ಯಾಕ್ಸ್ಗಳು ಇಲ್ಲದೆ ಏನು ಎಲ್ಲ ಏನೋ ಗ್ಯಾಸ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ತಿನ್ನೋ ವಸ್ತುಗಳಾಗ್ಬೋದು, ಏನೂ ರೈಸ್ ಇಲ್ಲದೆ ಸರ್ಕಾರ ಎಷ್ಟು ನೀಟಾಗಿ ಫೈನಾನ್ಷಿಯಲ್ಲು ಎಷ್ಟು ಸಮೃದ್ಧಿಯಾಗಿ ನಡ್ಕೊಂಬಂತು ಮನಮೋಹನ್ ಸಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ಸಾವಿರಾರು ಕೋಟಿ ಟ್ಯಾಕ್ಸ್ಗಳು ಹೊಡೆದು ಡೆವಲಪ್ಮೆಂಟ್ ಎಲ್ಲಿ, ಸಾರ್ವಜನಿಕವಾಗಿ ಯಾರಿಗೆ ಈ ಸವಲತ್ತುಗಳು ಸಿಗ್ತಾ ಇದ್ದಾವೆ, ಎಲ್ಲಿ ಅಭಿವೃದ್ಧಿ ಆಗ್ತಾ ಇದೆ? ಅಭಿವೃದ್ಧಿ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳು ಎಲ್ಲಾದರೂ ತೋರಿಸ್ರಿ. ಮೀಡಿಯಾದವರೇ ತೋರಿಸ್ಬೇಕು. ನೀವೀಗ ಅಲ್ಲ ಇವಾಗ ನಾವು ಚಿಕ್ಕಬಳ್ಳಾಪುರ ನೋಡಿರ್ತೀವಿ, ಅಲ್ಲ ಇವಾಗ ಒಂದು ಎಲ್ಲ ಕಡೆ ನೋಡೋರು ನೀವು. ಅಲ್ಲ ನೀವು ಆಪೋಸಿಟ್ ಹೇಳ್ತಾ ಇದ್ರೆ ಎಲ್ಲ ಮೀಡಿಯಾ ಅವ್ರ ಮೇಲೆ ಬರೀ ಮೋದಿ ಅಭಿವೃದ್ಧಿ ಮಾತ್ರ ತೋರಿಸ್ತಾವ್ರೆ ಹೌದು ಅಂತ ಆರೋಪ ಹೌದು, ನಿಜ ನಿಜ ನಿಜ. ಅದೆಲ್ಲ ಬೇಡ, ಅದೆಲ್ಲ ಬೇಡ, ಅವೆಲ್ಲ ಅಲ್ಲ, ಅದೆಲ್ಲ ಅಲ್ಲ. ನಿಜವಾಗಲೂ ಮೀಡಿಯಾಯಿಂದನೇ ಸರ್ಕಾರದ ಯಾವುದೇ ಸರ್ಕಾರ ಬಿದ್ದೋಗ್ಬೇಕಾದ್ರೂ, ಸರ್ಕಾರ ಹೇಳ್ಬೇಕಾದ್ರೂ ಮೀಡಿಯಾದವರೇ. ಡೆವಲಪ್ಮೆಂಟು ಪ್ರೋಸೆಸ್ಸು ಮಾಡ್ತಾ ಇರೋರು BJP ಇದು ಮೀಡಿಯಾದವರೇ ಅಂತ ಇತ್ತು ಹಿಂದಿನಿಂದ ಇತ್ತು. ಈಗ ಒಂದು 10 ವರ್ಷದಿಂದ ಮೀಡಿಯಾದು ಒಂದು ದಿಕ್ಕು ಒಂದೇ ಸೈಡ್ ಇದೆ, ಒಂದು ಸೈಡ್ ಇದೆ. ಓಕೆ. ಅಲ್ಲ ಇವಾಗ ಇನ್ನೊಂದು ಪ್ರಶ್ನೆ ತುಂಬ ಚೆನ್ನಾಗಿ ಹೇಳಿದ್ರಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ರಾಮ ಮಂದಿರ ಓಪನ್ ಆಗುತ್ತೆ, ಹಿಂದೂಗಳ ಕನಸು ಆಯಿತಾ, ಅದಕ್ಕೆ ಕಾಂಗ್ರೆಸ್ ಅವ್ರಿಗೂ ಇನ್ವಿಟೇಷನ್ ಹೋಗಿರುತ್ತೆ. ಯಾಕೆ ಬಂದಿಲ್ಲ ಅಂತ ನಿಮ್ಮ ಹೈಕಮಾಂಡ್ ಅವರು? ರೀ, ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ರಾಷ್ಟ್ರಪತಿನೇ ಇನ್ವೈಟ್ ಮಾಡಿಲ್ಲ. ಕಾಂಗ್ರೆಸ್ನವ್ರು ಮಾಡಿ ಏನು ರೀ ಪ್ರಯೋಜನ? ರಾಷ್ಟ್ರಪತಿ ಅವ್ರದ್ದೇ ಸರ್ಕಾರದಲ್ಲಿ ರಾಷ್ಟ್ರಪತಿ ಇದ್ದು ದೇಶದಲ್ಲಿ ಮೊದಲನೇ ಪ್ರಜೆ ಅಂತಂದರೆ ರಾಷ್ಟ್ರಪತಿ, ಅವ್ರನ್ನೇ ಇನ್ವೈಟ್ ಮಾಡಿಲ್ಲ BJP ಸರ್ಕಾರ. ಅಂದರೆ ನಿಮ್ಮ ಪ್ರಕಾರ ಮೇಲು ಕೀಳು ಜಾತಿ ಅನ್ನೋದು ನೋಡ್ತಿದೆ BJP ಸರ್ಕಾರ? ಯಾಕಿಲ್ಲ? ಈಗ ನೀವೇ ನೋಡ್ತಾ ಇದ್ದೀರಾ, BJP MP ಸಂವಿಧಾನನ ತಿದ್ದುಪಡಿ ಮಾಡ್ತೀವಿ, ಸಂವಿಧಾನ ತೆಗೆದಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಇಡೀ ಪ್ರಪಂಚದಲ್ಲಿ ಇಂಡಿಯಾದ ಸಂವಿಧಾನ ಅಷ್ಟು ಒಳ್ಳೆ ಸಂವಿಧಾನ ಯಾವುದೂ ಇಲ್ಲ, ಪ್ರಜಾಪ್ರಭುತ್ವದ ಸಂವಿಧಾನ. ಅಂಥ ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದು ಗೊತ್ತಾಗಿಲ್ವಾ ನರೇಂದ್ರ ಮೋದಿಗೆ? ಜನಗಳಿಗೆಲ್ಲ ಗೊತ್ತು. ಓಕೆ. ಅಲ್ಲ ಇವಾಗ ನಾನು ಯಾಕೆ ಆ ಪ್ರಶ್ನೆ ಕೇಳಿದೆ ಅಂದರೆ ಕಾಂಗ್ರೆಸ್ದು ಪಕ್ಷ ಇವಾಗ ನೋಡ್ಕೊಳ್ಳೋದಾದ್ರೆ ಈ BJP ಸ್ಟ್ರಾಂಗ್ ಇದೆಯೋ ಅದಕ್ಕಿಂತ ಸ್ಟ್ರಾಂಗ್ ಇದೆ. ಬಟ್ ಒಂದು ಟ್ಯಾಗ್ ಲೈನ್ ಇದೆ, ಹಿಂದೂ ವಿರೋಧಿ ಪಕ್ಷ ಅಂತ ಒಂದು ಟ್ಯಾಗ್ ಲೈನು. ಪದೇ ಅದನ್ನ ಅವಾಗ ಸ್ವಲ್ಪ ಏನು ಹೇಳ್ತೀರಾ ಅದಕ್ಕೆ? ಈಗ ಹೈಕಮಾಂಡ್ ಅಲ್ಲಿ ವೀಕ್ ಆಗೋದಕ್ಕೆ ನೋಡಿ ಸ್ವಾಮಿ, BJPದಲ್ಲ ಇದು, RSS ಆಡಳಿತ. ಅದು ನಡೆಸ್ತಾ ಇರೋದೇ RSS. ಓಕೆ. ಪ್ರಜಾಪ್ರಭುತ್ವದಲ್ಲಿ RSS ಮೈಂಡ್ ನಡೆಯುತ್ತಾ? ಈಗ ಸದ್ಯಕ್ಕೇನೆ ನಡಿಬೋದು, ಸರ್ಕಾರ ಇದು ನಡೆಸ್ತಾ ಇರ್ಬೋದು, ನಡೆಯಲ್ಲ. ಈ ಸದ್ಯಕ್ಕೆ ನಡೀತಾ ಇರ್ಬೋದು, ಮುಂದೆ ಅವೆಲ್ಲ ನಡೆಯಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳ ಒಂದು ಶ್ರೇಯಸ್ಗೋಸ್ಕರ ನಡೀತಾ ಇರೋ ಸರ್ಕಾರ ಅದೇ ಥರ ನಡಿಬೇಕೇ ಹೊರತು ಪ್ರಜೆಗಳ ವಿರುದ್ಧವಾಗಿ ನಡೀತಾ ಇರೋವಂಥ ಆಡಳಿತ ತಕ್ಷಣಕ್ಕೆ ನಡೀತಾ ಇದೆ, ಮುಂದೆ ನಡೆಯೋದೇ ಇಲ್ಲ. ಯಾರು ಗೆಲ್ಬೋದು ಅಣ್ಣ ಸೆಂಟ್ರಲಲ್ಲಿ? ನಾವು ಅನ್ಕೊತಾ ಇದ್ದೀವಿ 90 ಭಾಗ ಕಾಂಗ್ರೆಸ್ ಈ ಸಲ ಕೂತ್ಕೊಳ್ಳುತ್ತೆ ಅಂತ. ಕೂತ್ಕೊಂಡ್ರೆ ಪ್ರಧಾನಿ ಯಾರನ್ನ ಮಾಡ್ತೀರಾ? ನಾವು ಯಾರು ಹೈಕಮಾಂಡ್ ಯಾರನ್ನ ತೀರ್ಮಾನ ಮಾಡಿದ್ರೆ ಅವ್ರು ಆಗ್ತಾರೆ. ಅದು ನಾವು ಇಂಥವರೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇತಿಹಾಸದಲ್ಲಿ ಸ್ವತಂತ್ರ ಬಂದಲಾಗಾಯಿತು. ಯಾರು ವ್ಯಕ್ತಿನ ಎಕ್ಸ್ಪೋಸ್ ಮಾಡಿ ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಯಾರು ಮಾಡಲ್ಲ. ಹೈಕಮಾಂಡಲ್ಲಿ ಎಲ್ಲ ಸರ್ವೆ ಮಾಡಿ ಆ ವ್ಯಕ್ತಿ ಮೇಲೆ. ಈಗ ನಾನು ಅಂದ್ಕೊಳ್ರಿ, ನನ್ನ ವ್ಯಕ್ತಿತ್ವ, ನನ್ನ ಒಂದು ಇದು ನೋಡಿ ಅಧಿಕಾರ ಕೂಡಿಸೋದು. ಇವ್ರು ಮಾಡ್ದಂಗೆ ಎಕ್ಸ್ಪೋಸ್ ಮಾಡಿ ಮೋದಿ ಮೋದಿ ಮೋದಿ. ಏನು ಮೋದಿ? ಎಲ್ಲಿ ಮೋದಿ? ಗುಜರಾತಲ್ಲಿ ಏನಾಯಿತು? ಹಿಂದಿನಿಂದ CM ಆಗಿದ್ದಾಗ ಗುಜರಾತಲ್ಲಿ ಏನೇನು ಮಾಡಿದ್ರು, ಏನೇನಾಯಿತು ಎಲ್ಲ ಮೀಡಿಯಾದವ್ರಿಗೆ ಗೊತ್ತ್ರಿ. ನಮ್ಮನ್ನು ಕೇಳ್ತಿರಲ್ರಿ ಜನಗಳನ್ನ. ಜನಗಳಲ್ಲೇ ಜನಗಳನ್ನ ತಪ್ಪು ದಾರಿಗೆ ಹೇಳೋ ಮಟ್ಟಕ್ಕೆ ನೀವು ಕೇಳಿ ಯಾವುದೋ ಒಂದು ಮಟ್ಟದಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ಇಲ್ಲ ಹಂಗಂದ್ರೆ ನೀವು ಹೇಳೋದು ಬರೀ ಗುಜರಾತ್ ಬರೀ ಪ್ರಮೋಷನ್ ಮಾಡ್ಕೊಂಡು ಮೋದಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ? 100%.
ಓಕೆ, ಇವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಇದರಲ್ಲಿದ್ದಾರೆ, ಮತ್ತೆ ರಾಹುಲ್ ಗಾಂಧಿ ಅವರು ಆಗೋದು. ಇನ್ ಕೇಸ್ ಇವರಿಬ್ಬರಲ್ಲಿ ಯಾರಾದ್ರೆ ಚಂದ ಅಂತ ನಿಮಗೆ? ಯಾರಾದರೂ ಒಳ್ಳೆಯದೇ. ಓಕೆ, ಅದು ಯಾರಾದರೂ ಒಳ್ಳೆಯದೇ. ಅದು ಯಾಕೆ ಅಂತಂದರೆ, ಯಾರಾದರೂ ಒಳ್ಳೆಯದೇ ಅಂತಂದರೆ ಅದನ್ನು ನಡೆಸೋವಂಥ ಪಕ್ಷದ ಹಿರಿಯರು ಇರ್ತಾರೆ ನೋಡು, ಆ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಒಳ್ಳೆ ರೀತಿಯಿಂದ. ಪ್ರಜೆಗಳಿಗೋಸ್ಕರ, ಪ್ರಜಾಪ್ರಭುತ್ವಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಆಡಳಿತ ನಡ್ಸ್ಕೊಂಡು ಹೋಗ್ತಾರೆ. ಓಕೆ, ಒಂದು ಲಾಸ್ಟ್ ಕ್ವಶನ್ ಅಣ್ಣ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಅವರು ಪ್ರತಿ ಮಹಿಳೆಗೆ, ಬಡ ಮಹಿಳೆಗೆ 1 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ? 1 ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ ಒಂದು 8-9 ಸಾವಿರ ಆಗುತ್ತೆ. ನಿಮಗೆ ಎಷ್ಟು ಸರಿ ಇದು, ಎಷ್ಟು ಇದು ಪ್ರಾಕ್ಟಿಕಲಿ ಪ್ರೂವ್ ಮಾಡೋಕ್ಕಾಗುತ್ತಾ ಇದನ್ನು? ಮಾಡ್ತಾರೆ. ಈಗ ಕಾಪಿ ಈಗ ಯಾವುದೇ ಆಗ್ಬೋದು. ಹಿಂದೆ CET ವೀರಪ್ಪ ಮೊಯ್ಲಿಯವರು CET ತಂದರು ನಮ್ಮ ರಾಜ್ಯದಲ್ಲಿ. ಅದು ಇಂಡಿಯಾ ಎಲ್ಲ CET ಬಂತ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಈಗ ಏನು 5 ಗ್ಯಾರಂಟಿಗಳು ಇಲ್ಲಿ ಕೊಟ್ಟರು, ಅದೇ ಇಡೀ ದೇಶ ಎಲ್ಲ ಬರುತ್ತೆ. ಅಲ್ಲ, ಇಲ್ಲಿ ಆದರೂ 2,000 ಕೊಡ್ತಿದ್ದಾರೆ, ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ 24,000 ಆಗುತ್ತೆ. ಹೈಕಮಾಂಡ್ ಅವರು 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಏಕಾಏಕಿ. ಒಂದು 8ರಿಂದ 9 ಸಾವಿರ ಆಗುತ್ತೆ. ಮಹಿಳೆ ಇವಾಗ ಗಾರ್ಮೆಂಟ್ಸ್ಗೆ ಹೋದ್ರೆ 8ರಿಂದ 9 ಸಾವಿರ ಅಷ್ಟೇ ಸಿಗ್ತಿರೋದು. ಅವರು ಗಾರ್ಮೆಂಟ್ಸ್ಗೆ ನೀವು ಕೆಲಸಕ್ಕೆ ಹೋಗ್ಬೇಡ, ನಾನು 8ರಿಂದ 9 ಸಾವಿರ ಆಗ್ತೀನಿ ಅಂದರೆ ಅವ್ರು ಕೆಲಸಕ್ಕೆ ಹೋಗ್ತಾರ ಅಂತ? ಹೋಗದೆ ಇದ್ದರು, ಅವರು ಹೋಗದೆ ಇರೋದು ಆ ಜನಗಳಿಗೆ ಬಿಟ್ಟು ಅಂತ ವಿಷಯ. ಓಕೆ, ಸರ್ಕಾರದಿಂದ ಏನು ಬಡಬಗ್ಗರಿಗೆ ಕೊಡಬೇಕು ಅನ್ನೋ ಒಂದು ಇದಿದೆ, ಅದರ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಯಾಕೆ ನಡ್ಕೊಂಡು ಹೋಗುತ್ತೆ ಅಂತಂದರೆ, ಯಥೇಚ್ಛವಾಗಿ ಟ್ಯಾಕ್ಸ್ಗಳು ಬರ್ತಾ ಇದ್ದಾವೆ. ಅದು ಜನಗಳಲ್ಲಿ ನಾವು ತಗೊಳ್ಳೋ ಟ್ಯಾಕ್ಸೇ ಜನಗಳಿಗೆ ಕೊಡೋದು. ಈಗ ಜನಗಳಿಂದ ತಗೊಳ್ಳೋ ಟ್ಯಾಕ್ಸು ನುಂಗಾಗ್ತಾ ಇದ್ದಾರೆ. ಈಗ ಸುಪ್ರೀಂ ಕೋರ್ಟೇ ವಾರ್ನಿಂಗ್ ಮಾಡಿದೆ ಪ್ರಧಾನಮಂತ್ರಿಗೆ, ಅಮಿತ್ ಶಾಗೆ. ಹೌದಾ ಅಲ್ವಾ? ಬಾಂಡ್ ವಿಷಯದಲ್ಲಿ ಆ ಥರ ಎಷ್ಟು ಕೋಟಿಗಳಿದ್ದಾವೆ. ಇನ್ನು ಆವರ್ತ ನಿಧಿ ರಿಸರ್ವ್ ಬ್ಯಾಂಕಲ್ಲಿ ಎಷ್ಟಿರಬೇಕು, ಅದೇನಾದ್ರು ಇದೆಯಾ? ಅದು 65 ವರ್ಷದಲ್ಲಿ ಯಾರಾದರೂ ಅದನ್ನು ವಿತ್ಡ್ರಾ ಮಾಡಿದ್ರಾ? ಎಮರ್ಜೆನ್ಸಿಗೋಸ್ಕರ ಏನು ಆವರ್ತ ನಿಧಿ, ದೇಶದ ಆವರ್ತ ನಿಧಿ ಏನು ಇಡಬೇಕು, ಅದು ರಿಸರ್ವ್ ಬ್ಯಾಂಕಲ್ಲಿ ಇರ್ತಾ ಇತ್ತು. ಈಗ 5-10 ವರ್ಷದಿಂದ ಅದು ಇದೆಯಾ ಸಾಹೇಬ್ರೆ? ಇಲ್ಲ, ನೀವು ಹೇಳಿ. ಅಲ್ಲ, ನೀವು ಹೇಳಬೇಕು. ಮೀಡಿಯಾ ನಾವು ಪ್ರಜೆಗಳು, ನಮಗೇನು ಗೊತ್ತಾಗಲ್ಲ. ನಮ್ಗೆ ಗೊತ್ತಾಗಲ್ಲ. ನೀವು ಮೀಡಿಯಾದವ್ರು ಎಲ್ಲ ವಿಷಯನೂ ಕ್ಯಾಪ್ಚರ್ ಮಾಡಿರ್ತೀರಾ. ನಮ್ಮ ಹತ್ರ ಬಂದಿರ್ತೀರಾ. ನೀವು ಮಾತಾಡೋ ಸ್ಟೈಲಲ್ಲೇ ನಮ್ಮನ್ನು ತಪ್ಪದಾರಿಗೆ ಎಳೆದು ಬಿಡ್ತೀರಾ. ಹೇಳ್ದಿಲ್ಲ. ಓಕೆ, ಎಷ್ಟು ಕಡೆ? ಓಕೆ, ಇವಾಗ ಒಟ್ಟಿನಲ್ಲಿ ನಿಮ್ಮದು ರಿಸರ್ವ್ ಬ್ಯಾಂಕ್ ಎಲ್ಲ ಕಡಿಮೆ, ಇದು ರಿಸರ್ವ್ ಬ್ಯಾಂಕ್ ಎಲ್ಲ ಟ್ಯಾಕ್ಸ್ಗಳೆಲ್ಲ, ಈ ಟ್ಯಾಕ್ಸ್ಗಳೆಲ್ಲ ಇಷ್ಟು ಲಕ್ಷಾಂತರ ಕೋಟಿ ಟ್ಯಾಕ್ಸ್ಗಳು ಬರ್ತಾ ಇದ್ದುಕೊಂಡು ಎಲ್ಲೋಗಿದೆ ಅದು? ಈಗ 65 ವರ್ಷ ರಾಜಭಾರ ಮಾಡಿದವಂಥವ್ರು 55 ಲಕ್ಷ ಕೋಟಿ ಸಾಲ ಮಾಡಿದ್ರು. 55 ಲಕ್ಷ ಕೋಟಿ ಸಾಲ ಮಾಡಿದ್ರು ಕಾಂಗ್ರೆಸ್ ಗೌರ್ಮೆಂಟು. ಈಗ 10 ವರ್ಷದಲ್ಲಿ 150 ಕೋಟಿ ಸಾಲ ಆಗಿದೆ. ಇಷ್ಟು ಟ್ಯಾಕ್ಸ್ಗಳು ಎಲ್ಲ ರೈಸ್ ಮಾಡಿ 150 ಕೋಟಿ ಸಾಲ ಆಗಿದೆ. ಇದು ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು ಅನ್ನೋದು ಮೀಡಿಯಾದವರು ನೀವು ಪ್ರಜೆಗಳಿಗೆ ತಿಳಿಸ್ಬೇಕಾಗುತ್ತೆ. ನೀವು ತಿಳಿಸಲ್ಲ. ಅಲ್ಲ, ಇವಾಗ ತಿಳಿಸಲ್ಲ. ಏನು ಹೇಳ್ತವ್ರೆ ಅಂದರೆ, ಒಂದಿಷ್ಟು ಸಿಕ್ಕಿತು ಅಂತಂದರೆ ಒಂದು ಕೇಳ್ಬೋದಾ? ಕೇಳಿ. ಕಾಂಗ್ರೆಸ್ಸಲ್ಲಿದ್ದರೆ IT, ED ಇನ್ನೊಂದು ಮತ್ತೊಂದು ಮನೆಗೆ ಬರ್ತಾರೆ. BJPಗೆ ಹೋದ್ರೆ ಯಾಕೆ ಬರಲ್ಲ? ಈ ದೇಶದಲ್ಲಿ ಯಾರು BJPಯಲ್ಲಿ ಬ್ಲ್ಯಾಕ್ ಮನಿ ಇಟ್ಕೊಂಡಿರೋ ಲೀಡರ್ಗಳು ಯಾರು ಇಲ್ವಾ? ಈಗ ಇಡೀ ಕಾಂಗ್ರೆಸ್ಸಿಂದ ಈಗ ನಮ್ಮ ಬಾಸ್ ಅನ್ಕ ಇವರು IT ದಾಳಿ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ನಾಳೆ BJP ಸೇರ್ಬೇಡ ಆದರೆ ಇವರು ಎಲ್ಲ ಕ್ಲೀನ್ ಚಿಟ್. ಯಾಕೆ? ರಾತ್ರಿನೇ ಕ್ಲಿಯರ್ ಆಗೋಗುತ್ತಾ? ಅಮಿತ್ ಶಾ ಅವ್ರ ಹತ್ರ ಇಲ್ವಾ? ಈಗ ಒಂದು ಕ್ಲಾರಿಫಿಕೇಶನ್ ನಿಮ್ಮನ್ನು ಕೇಳ್ತೀನಿ, ಹೇಳಿ. ಮೀಡಿಯಾದವ್ರು ನಿಮ್ಮನ್ನು ಕೇಳ್ತೀವಿ. ಮುಖ್ಯಮಂತ್ರಿಗಳು, BJP ಮುಖ್ಯಮಂತ್ರಿಗಳು, BJP ಮಂತ್ರಿಗಳು ಎಲ್ಲಾರ್ದು IT ಎಲ್ಲ ಜೈಲಿಗೆ ಹೋಗಿ ಬಂದರು. ಕ್ಯಾಬಿನೆಟ್ ಹೋಯ್ತು. ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರ್ದಾದ್ರೂ ಮಂತ್ರಿಗಳದ್ದೇನಾದರೂ ಅಂಥ ಹಗರಣಗಳು ಬಂತ? 65 ವರ್ಷದಿಂದ ಇಡೀ ಇಂಡಿಯಾದಿಂದ ಹಿಡಿದು ರಾಜ್ಯ ಸರ್ಕಾರದವರೆಗೂ DK ಶಿವಕುಮಾರ್ದು ಏನು ಸಿಕ್ತು, ಏನಾಯಿತು, ಏನು ಸಿಕ್ಕಿದೆ ಅದೇ ಕಾನೂನು ರೀತಿ ಕ್ಲೀನ್ ಚಿಟ್ ಕೊಡ್ತು. ಹೌದಾ?
ವಿನಾಕಾರಣ ಅವ್ರನ್ನ ಡಿ ಕೆ ಶಿವಕುಮಾರ್ನ ಜೈಲಲ್ಲಿಟ್ಟರು. ಅದು ಜನಗಳೆಲ್ಲ ನೋಡ್ತಾ ಇರ್ತಾರೆ. ಅಲ್ಲ ಇವಾಗ ನೀವು ಹೇಳಿದ್ರಿ ಒಂದು ಮಾತು ಇದನ್ನ ಮಾಡಿದ್ರಿ ಅಂತ, ಅದು ದುರ್ಬಳಕೆ ಮಾಡ್ಕೊಳ್ತೀರ, ನಾನು ಒಪ್ಕೊಳ್ತೀನಿ. ಹಂಗಂದ್ರೆ ಇವಾಗ ಇದ್ರ 10 ವರ್ಷದ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಅವಾಗ ಆಗಿದ್ರೆ ಯಾವ್ದು ಸರ್ಕಾರಿ ಇದ್ರೂ ಕೂಡ ಅಂದ್ರೆ ಅವ್ರು ಯೂಸ್ ಮಾಡ್ಕೊಂಡಿಲ್ವಾ ಈ ರೀತಿ ಇವಾಗ ಏನ್ ಬಿಜೆಪಿ ಅವ್ರು ಮಾಡ್ತಿದ್ರು? ಕಾಂಗ್ರೆಸ್ ಅವರು ಆಗಿದ್ರೆ ನಿಮ್ ಪ್ರಕಾರ ಮಾಡಿಲ್ವಾ ಅಂತ ಕೇಳಿ. ಎಲ್ಲಿ ಮಾಡಿದ್ರು ನಿಮಗೂ ಗೊತ್ತಿದೆಯಲ್ಲ, ಎಲ್ಲಿ ಮಾಡಿದ್ರು? ಈಗ ಡಿ ಕೆ ಶಿವಕುಮಾರ್ನ ಈಗ ತಿಹಾರ್ ಜೈಲ್ಗೆ ಎತ್ಕೊಂಡಾಗ ಅಮಿತ್ ಶಾ ಅಲ್ಲ, ಅಮಿತ್ ಶಾ ಜೈಲ್ಗೆ ಹಾಕಿದ್ದು ಸೊಹ್ರಾಬುದ್ದೀನ್ ಹತ್ಯೆ ಯಾವ್ದು ಇದು ಮರ್ಡರ್ ಕೇಸಲ್ಲಿ ಗುಜರಾತಲ್ಲಿ ಸೊಹ್ರಾಬುದ್ದೀನ್ ಅಂತ ಒಂದು ಮರ್ಡರ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಗಡಿ ಪಾರು ಮಾಡಿದ್ದವ್ರು ಹೋಮ್ ಮಿನಿಸ್ಟ್ರು. ಎಂಥ ದೌರ್ಭಾಗ್ಯ ನಮ್ಮ ದೇಶಕ್ಕೆ. ಅವ್ರು ಇವತ್ತು ಏನು ಚುನಾವಣೆ ಚಾಣಕ್ಯ ಬಂದ್ಬಿಟ್ರು ಅಂದ್ರೆ ಇನ್ನೇನು ಸುನಾಮಿನ ಬಂದ್ಬಿಡ್ತೇನೋ, ಹೊರಟೋಗ್ಬೇಕು ಇನ್ನೆಲ್ಲರೂ ಆಚೆಗೆ. ಸುನಾಮಿ ಬರ್ತಾ ಇದೆ, ಏನು ಅಮಿತ್ ಶಾ ಬಂದ್ರೆ ಸುನಾಮಿ ಬರ್ತಾ ಇದ್ದು ಹೊರಟೋಯ್ತು. ಕರ್ನಾಟಕ ಟೈಗರ್ನ ಎತ್ಕೊಂಡೋಗಿ ತಿಹಾರ್ ಜೈಲಲ್ಲಿ ಇಟ್ಟರು ಡಿ ಕೆ ಶಿನ, ಗೋಡೆಗ್ಲೇ ಹೊಡೆದೋದು. ಇವಾಗ ನಿಮ್ಮ ಕತೆ ನಿನ್ನ ಅಲ್ಲ ಇವಾಗ ಇಷ್ಟ ಹೇಳಿದ್ರಲ್ಲ, ಮತ್ತೆ ಜನ ಯಾಕೆ ಹಂಗಂದ್ರೆ ಮೋದಿ 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 ಅಂತವ್ರೆ. ಈಗ ಒಂದು ಕೆಲಸ ಮಾಡೋಣ, ನೀವು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಹೇಳ್ತೀವಿ. ಮೀಡಿಯಾ ಅವರು ಯಾರು ತಪ್ಪು ತಿಳ್ಕೊಬೇಡಿ ದಯವಿಟ್ಟು. 3 ತಿಂಗಳು ಜೂನ್ 5ನೇ ತಾರೀಕುವರೆಗೂ ಎಲ್ಲ ಮೀಡಿಯಾಗಳು ಸೋಷಿಯಲ್ ಮೀಡಿಯಾಗಳು ಬ್ಯಾನ್ ಮಾಡಲಿ. 350 ಸೀಟ್ ಕಾಂಗ್ರೆಸ್ ಬರಲಿಲ್ಲ ಅಂದ್ರೆ ಅವಾಗ ನಮ್ಮನ್ನು ಕೇಳಿ. ಅಣ್ಣ ಎಮರ್ಜೆನ್ಸಿ ಹಾಕಿದ್ರಲ್ಲ, ನೆನಪಿದೆ ಇಂದಿರಾ ಗಾಂಧಿ? ಹೌದು. ಅವಾಗ ಮೀಡಿಯಾ 1 ವರ್ಷ ಹತ್ರ ಅವ್ರ ಕಂಟ್ರೋಲ್ ಅಲ್ಲಿ ದೇಶದ ಅಭಿವೃದ್ಧಿಗೋಸ್ಕರ ಎಮರ್ಜೆನ್ಸಿ ತಂದಿದ್ದು. ಇಂದಿರಾ ಗಾಂಧಿ ಅವ್ರು ಸೋತ್ರು. ಹೌದು. ಇವಾಗ ಹಂಗ್ ಲೆಕ್ಕ ಹಾಕೊಂಡ್ರೆ ನಿಮ್ದು ಹೆಂಗೆ ಇದು ಮಾಡ್ತೀರಾ? ಹೆಂಗೆ ಈಗ ನಾನು ಹೇಳೋದು, ಆ ಕಾಲಕ್ಕೂ ಈ ಕಾಲಕ್ಕೆ ಜನರೇಷನ್ ಎಷ್ಟು ಚೇಂಜ್ ಆಗಿದೆ, ಮೀಡಿಯಾ ಎಷ್ಟು ಚೇಂಜ್ ಆಗಿದೆ, ಸೋಷಿಯಲ್ ಮೀಡಿಯಾ ಎಷ್ಟು ಚೇಂಜ್ ಆಗಿದೆ, ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ. 3 ತಿಂಗಳು ಬ್ಯಾನ್ ಮಾಡೋಣ. ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಮೋದಿ ಅವರು ಅಭಿವೃದ್ಧಿ ಮಾಡೋದಕ್ಕಿಂತ ಈ ಸೋಷಿಯಲ್ ಮೀಡಿಯಾದವರೇ ಅಭಿವೃದ್ಧಿ ಮಾಡೋದು ತೋರಿಸಿದ್ದಾರೆ. ಶೌಕಿಲಾಲ್ ಅಂತ ಹೆಸರಿಟ್ಕೊಂಡು ಬಂದರು. ಎಲ್ಲಿ ಸ್ವಾಮಿ ಶೌಕಿಲಾಲ್? ಒಂದು ದಿನಕ್ಕೆ 3 ಡ್ರೆಸ್ ಚೇಂಜ್ ಮಾಡೋದು. ಅದೆಲ್ಲಿ ಅದೇನು ತಿಂತಾರಲ್ಲ ಆಳಂಬೆ, ಎಲ್ಲಿಂದನೋ ಬರೋದು, ದಿನಕ್ಕೆ 3 ಡ್ರೆಸ್ ಚೇಂಜ್ ಮಾಡೋದು, ಅದು ಮಾಡೋದು ಇದು ಮಾಡೋದು ಅಂತ. ಸಿದ್ದರಾಮಯ್ಯನವ್ರು 5 ವರ್ಷ ಇದ್ರು ಮೊನ್ನೆ ಲಾಸ್ಟ್ ಟೈಮು. ಒಂದು ಕಪ್ ಚಿಕನ್ ಬಂತ ಸಿದ್ದರಾಮಯ್ಯನವ್ರ ಮೇಲೆ? ಎಷ್ಟು ಈಗ 8 ತಿಂಗಳಿಂದ ಒಂದು ವಿಚಾರ. ಈಗ ಇವ್ರನ್ನೇನು ಹೇಳಿದ್ರು, ಬಿಟ್ಟಿ ಬಾಗಿಲು ಕೊಟ್ಟು ಸರ್ಕಾರ ಖಜಾನೆನ ಖಾಲಿ ಮಾಡಿದ್ದಾರೆ ಅಂತ ಹೇಳಿದ್ರು. 2,000 ರೂಪಾಯಿ ಅಲ್ಲಲ್ಲ, ಎಲ್ಲ 2,000 ರೂಪಾಯಿ 2,000 ರೂಪಾಯಿ ಕೊಟ್ಟರೆ ಬಿಟ್ಟಿ ಭಾಗ್ಯ ಸರ್ಕಾರ ಖಜಾನೆ ಖಾಲಿ ಆಗುತ್ತೆ. ನೀವು ಹೇಳ್ದಂಗೆ 1 ಲಕ್ಷ ಕೊಟ್ಟರೆ 9,000 ಏನೋ ಆಗುತ್ತೆ ಅಂತ ಹೇಳಿದ್ರೆ, 9,000 ಕೊಟ್ಟರೆ ಅವ್ರ ಖಜಾನೆ ಖಾಲಿ ಆಗಲ್ವಾ? ಕಾಂಗ್ರೆಸ್ ಅವರು ಘೋಷಣೆ ಮಾಡಿರೋದು ಯಾರು? ಅಲ್ಲ ಇಲ್ಲ, ಸೆಂಟ್ರಲ್ BJPನಲ್ಲಿ ಇವಾಗ ಈ ಮೊನ್ನೆ ಇವಾದ್ವಲ್ಲ 5 ರಾಜ್ಯಗಳ ಚುನಾವಣೆ ಆದ್ವಲ್ಲ, ಅದರಲ್ಲಿ ಇವ್ರು ಮಾಡಿಲ್ವಾ? ಕರ್ನಾಟಕದ ಕಾಪಿ ಮಾಡ್ಕೊಂಡಿಲ್ವಾ? ಮಾಡಲಿಲ್ವಾ? ತೆಲಂಗಾಣ ಇಲ್ಲಿ ಮಹಾರಾಷ್ಟ್ರ ಮಾಡಲಿಲ್ವಾ? ರಾಜಸ್ಥಾನ್ ಮಾಡಿಲ್ಲ. ಮೊನ್ನೆ ಆದ್ವಲ್ಲ, ಅವರೆಲ್ಲ ಮಾಡಲಿಲ್ವಾ? ಗ್ಯಾಸ್ಗಳೆಲ್ಲ ಘೋಷಣೆ ಮಾಡಲಿಲ್ವಾ? ಅಲ್ಲ ಇವಾಗ ಬಿಜೆಪಿ ಅವ್ರು ಏನು ಹೇಳ್ತಾವ್ರೆ ಅಂದ್ರೆ, ಕಾಂಗ್ರೆಸ್ ಇವಾಗ 10ನೇ ಸ್ಥಾನದಲ್ಲಿತ್ತು, ಇವಾಗ 5ನೇ ಸ್ಥಾನಕ್ಕೆ ತಗೊಂಡ್ಬಂದಿದ್ದೀವಿ, ನೆಕ್ಸ್ಟ್ 3ನೇ ಸ್ಥಾನಕ್ಕೆ ತಗೊಂಡೋಗ್ತೀವಿ. 150ನೇ ಸ್ಥಾನದಲ್ಲಿತ್ತು ಭಾರತ. ಈಗ ಏನೋ ಅದೇನು ಮಾಡಿದ್ರು ಏನೋ, ಅದು ಸ್ಥಾನಗಳು ಬರೋದೆಲ್ಲ ಮೀಡಿಯಾದಿಂದನೇ. ಆ ಸ್ಥಾನಗಳು ಬೆಳೆಯೋದು ಹೋಗೋದು ಎಲ್ಲ ಮೀಡಿಯಾದಿಂದನೇ ಬರೋದು. ಓಕೆ, ಚುನಾವಣೆ ಬಂದಾಗೆಲ್ಲನೂ DK ಮೇಲೆ ದಾಳಿ ಮಾಡ್ತಾರಲ್ಲ, ಯಾಕೆ? ಅಲ್ಲ ಅದನ್ನ ಚುನಾವಣೆ ಬಂದಾಗ ಮಾತ್ರ DK ನೆನಪು ಬರ್ತಾರೆ BJP ಅವರಿಗೆ, ಯಾಕೆ? ಇವಾಗ ಅಂದ್ರೆ ಕಾಂಗ್ರೆಸ್ ಅವರು ದ್ವೇಷ ರಾಜಕಾರಣ ಎಲ್ಲಿ ಮಾಡಿದ್ದಾರೆ ಸರ್? ಇತಿಹಾಸದಲ್ಲಿ 65 ವರ್ಷ ದೇಶನ ಆಳಿದ್ದಾರೆ ಅಂತ ಅಂದ್ರು. 65 ವರ್ಷದಲ್ಲಿ ಏನು ಇವಾಗ ಅಲ್ಲಣ್ಣ ಸರ್ಕಾರ ಬೀಳ್ಸೋದು ಎತ್ತೋದು ಅದು ರಾಜಕಾರಣ. ಅದು ಬೇರೆ ಅಲ್ಲಣ್ಣ, ಇದು ರಾಜಕಾರಣ. ಅದಕ್ಕೆ ಅಲ್ಲಿಗೆ ಬರ್ತೀನಿ ನಾನು. ಈಗ ನಾನು ಹೇಳೋದೇನೆಂದ್ರೆ, 65 ವರ್ಷದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ಜೀವನ ಮಾಡಲಿಲ್ವಾ? ಮಾಡಿದ್ದಾರೆ. ಕಾಂಗ್ರೆಸ್ ಇದ್ದಾಗ ಹಿಂದೂಗಳು ಜೀವನ ಮಾಡಿಲ್ವಾ? ಈಗ ಮೋದಿ ಆದರೆ ಒಬ್ಬ ಆರ್ಮಿನೂ ಸಾಯಲ್ಲ ಅಂದರು, ಸತ್ತಿಲ್ವಾ? ಅಲ್ಲ ಇವಾಗ ನೀವು ಹಿಂದೂಗಳ ಬಗ್ಗೆ ಹೇಳಿದ್ರಿ, ಒಂದು ಹಿಂದೂಗಳದು DMK ಪಕ್ಷ ಒಂದು ಹೇಳುತ್ತೆ ಸ್ಟೇಟ್ಮೆಂಟ್, ಹಿಂದೂ ಧರ್ಮ ನಾಶ ಆಗಬೇಕು ಅಂತ ಹೇಳುತ್ತೆ. BJP ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ತಪ್ಪು ಅಂತ. ಕಾಂಗ್ರೆಸ್ ಲೀಡರ್ಗಳು ಯಾಕಂದ್ರೆ ಅದು ನಾವು ವಿರೋಧ ಮಾಡ್ತೀವಿ. ಹಿಂದೂನ ನಿರ್ನಾಮ ಮಾಡೋಣ ಅಂತ DMK ಅವರು ಹೇಳಿದ್ರೆ, ಅದನ್ನು ನಾವು ನೀವು ಎಲ್ಲರೂ ಸೇರಿ ವಿರೋಧ ಮಾಡೋಣ. ಎಲ್ಲರೂ ವಿರೋಧ, ಅದು ವಿರೋಧನೇ. ಈಗ ನಾನು ಹೇಳಿದ್ರು ಕೂಡ ನೀನು ವಿರೋಧ ಮಾಡಲೇಬೇಕಾಗುತ್ತೆ. ದೇಶದ ನಾನು ಒಂದು ಕೇಳ್ತಿರೋದಣ್ಣ, ಇವಾಗ ಕಾಂಗ್ರೆಸ್ ಕರ್ನಾಟಕ ಈಗ ಉದಯನಿಧಿ ಸ್ಟಾಲಿನ್ ಹೇಳಿರೋದು ನೀವು ಹೇಳ್ತಾ ಇರೋದು, ಅವರು ಹೇಳಿಕೆ ಕೊಟ್ಟಿರೋದು ಅದು ತಪ್ಪೇ.
ಬಟ್ ಏನಂತಂದ್ರೆ ಹಿಂದೂಗಳ್ನು ನಾಶನ ಮಾಡೋದು ಬೇಡ, ಅವ್ರು ಹೇಳಿರೋದು ತಪ್ಪೆ. ಮುಸ್ಲಿಮ್ಸ್ ನೋಡ್ಸಾಕೋಣ ಅನ್ನೋದು ಬೇಡ. ಮುಸ್ಲಿಮ್ಸ್ ನೋಡ್ಸಾಕಂಗಿದ್ರೆ ಬೇರೆ ರಾಷ್ಟ್ರ ಕಟ್ಕೊಡಕ್ಕಾಗುತ್ತಾ ಅವ್ರಿಗೆ? ಅಲ್ಲ ಕೊಟ್ಟದಲ್ಲ ಅಣ್ಣ. ಎಲ್ಲಿ ಇವಾಗ ಅವ್ರು ಬಿಜೆಪಿ ಅವ್ರು ಹೇಳ್ತಿರೋದಲ್ಲ ಪಾಕಿಸ್ತಾನ ಕೊಟ್ಟಿದ್ದಾರಲ್ಲ ಅಂತ. ಬರ್ಕೊಟ್ಬಿಟ್ಟು ಓಡ್ಸಾಕ್ಲಿ ಹಂಗಾದ್ರೆ. ಫ್ಲೈಟ್ ಮಾಡಲಿ ನಾಳೆನೆ, ನಮ್ದು 26ಗೆ ಚುನಾವಣೆ ಇದೆ, ನೀವು ಅಷ್ಟರಲ್ಲಿ ಖಾಲಿ ಮಾಡ್ಲಪ್ಪ ಅಂತ ಹೇಳಿ ಆದೇಶ ಮಾಡಲಿ, ಮಾಡ್ಬೋದಲ್ಲ. ಈಗ ಸರ್ ಫುಲ್ ಮೆಜಾರಿಟಿ ಇದೆ, ರಾಷ್ಟ್ರಪತಿ ಅವರೇ ಇದ್ದಾರೆ, ರಾಜ್ಯಸಭೆಯಲ್ಲಿ ಮೆಜಾರಿಟಿ ಇದೆ, ಅನುಮೋದನೆ ಸಿಗೋದಕ್ಕೆ ಅಂತ ತೊಂದರೆ ಇಲ್ಲ, ಮುಜವಾಣೆ ಅನುಮೋದನೆ ಕೊಡ್ಬೋದು. ಮಾಡಿಸ್ಬಿಟ್ಟು ಫ್ಲೈಟ್ಗಳು ಒಂದು 10 ಫ್ಲೈಟ್ ರೆಡಿ ಮಾಡಿ ಎಲ್ಲ ಮುಸ್ಲಿಮ್ಸ್ ಏರ್ಪಾಟ್ಗೆ ಬರ್ಬೇಕಪ್ಪ, ಇಲ್ಲ ಅಂದರೆ ನಿಮ್ನ ಎನ್ಕೌಂಟರ್ ಮಾಡ್ತೀವಿ ಅಂತ ಆರ್ಡರ್ ಮಾಡಿ ಮಾಡ್ಬೋದಲ್ಲ. ಬಿಜೆಪಿ ಅವ್ರು ಹೇಳಿದ್ದು. ಬಿಜೆಪಿ ಅವ್ರಿಗೆ ನಾನು ಹೇಳ್ತಾ ಇರೋದು ಆಗುತ್ತಂತ. ಅಲ್ಲ ಇವಾಗ ನೋಡೋಣ, ಹಿಂದೂ ಧರ್ಮದಲ್ಲಿ ಫಸ್ಟ್ ದೇಶ ಅಂತಾರೆ, ಕಾಮನ್ ಆಗಿ ಹೇಳೋದು. ಹೌದು. ಮುಸ್ಲಿಂ ಧರ್ಮದಲ್ಲಿ ಹಂಗೆ ಹೇಳ್ತಾರ, ನಿಮ್ಗೊಂದು ಕಾಮನ್ ಆಗಿ ಕೇಳ್ತಾ ಇದ್ರು. ಅಲ್ಲ ಸರ್, ಅವ್ರವ್ರ ಧರ್ಮ ಅವ್ರಿಗೆ ದೊಡ್ಡದು, ಓಕೆ, ಧರ್ಮದ ವಿಚಾರದಲ್ಲಿ ಹೋಗಬಾರ್ದು. ಅವ್ರು ತಪ್ಪು ಮಾಡಿದ್ರೆ. ಇವಾಗ ನಾನು ಯಾಕೆ ಇಷ್ಟು ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಕರ್ನಾಟಕದಲ್ಲಿ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್, ಹೌದು, ಸೆಂಟ್ರಲ್ ಅಲ್ಲಿ ವೀಕ್ ಆಗೋದಕ್ಕೆ ಮೇನ್ ರೀಸನ್ ಆಂಟಿ ಹಿಂದೂ ಇದು ಸ್ಟ್ಯಾಂಡ್ ತುಂಬಾ ಸಲ ಅವ್ರು ತಗೊಂಡಿದ್ದಾರೆ. ಆಯ್ತಾ, ಅದು ನಿಮ್ಗೂ ಗೊತ್ತಿರುತ್ತೆ. ಯಾವ ತರ ಮನೆ ರಾಮ ಮಂದಿರ ವಿಚಾರ ಇರ್ಬೋದು, ಅದ್ರ ಹಿಂದೆ ಇರ್ಬೋದು, ಎಲ್ಲಾ ತರದಲ್ಲೂ ಕೂಡ. ಈಗ ರಾಮ ಮಂದಿರ ವಿಚಾರ, ರಾಮ ಮಂದಿರ ವಿಚಾರ, ಈ ದ್ರೌಪದಿ ಮುರ್ಮು ಅವರು ನಮ್ಮ ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿಗಳು, ಅವ್ರಿಗೆ ಯಾಕೆ ನೀವು ಇನ್ವೈಟ್ ಮಾಡಲಿಲ್ಲ? ಅವ್ರು ಹಿಂದೂ ಅಲ್ವಾ? ಹಿಂದೂನೇ. ಮತ್ತೆ ಯಾಕೆ ಅವ್ರು ಹೋಗ್ಲಿಲ್ಲ, ನಾವು ಹೋಗ್ಲಿಲ್ಲ ಸ್ವಾಮಿ, ಕಾಂಗ್ರೆಸ್ನವರು. ನಾವು ಕಾರಣ ಏನು? ರಾಷ್ಟ್ರಪತಿನ ಇನ್ವೈಟ್ ಮಾಡದೇ ಇರೋದು ಕಾರಣ ಏನು? ಜಾತಿ ತಾರತಮ್ಯ. ಯಾಕೆ ಅವ್ರನ್ನ ಯಾಕೆ ಮಾಡ್ತಾರೆ ಅಲ್ವಾ? ಅಲ್ಲಿಗೆ ನಿಮ್ಮಲ್ಲೇ ಉತ್ತರ ಸಿಕ್ತು, ಜಾತಿ ತಾರತಮ್ಯ ಅಂತ. ಹಾಂ, ಹೌದು. ಹೆಂಗಾಗುತ್ತೆ ಇನ್ನಂತದಕ್ಕೆ? ಮೈನ್ ಪ್ರೈಮಲ್ಲಿ ನೋಡ್ಲಿಕ್ಕೆ ಇಷ್ಟಪಟ್ಟು ಮೈನ್ ಪ್ರೈಮಲ್ಲಿ ಹಿಂದೆ ಆಗಿದೆ, ಈಗೂ ಆಯ್ತಲ್ಲ. ಮೊದಲನೇದಾಗಿ ರಾಷ್ಟ್ರಪತಿನ ಅಲ್ಲಿ ಇನ್ವೈಟ್ ಮಾಡಬೇಕಾಯಿತು. ಪ್ರಧಾನಮಂತ್ರಿಗಳು ನಡೀರಿ, ಬೇರೆ ಅವ್ರನ್ನ ಇನ್ವೈಟ್ ಮಾಡ್ತಾರೆ, ಮಾಡೋಣ, ಅದು ಸಂತೋಷ. ಸಾರ್ವಜನಿಕವಾಗಿ ಅದೆಲ್ಲ ಮಾಡೋದು ಧರ್ಮನೇ. ಅಂಥದ್ದು ರಾಷ್ಟ್ರಪತಿಯವ್ರನ್ನ ಇನ್ವೈಟ್ ಮಾಡಲಿಲ್ಲ ಅಂದಾಗ ನಿಮ್ಮ ಇಂಟೆನ್ಷನ್ ಏನು? ನಿಮ್ಮ ಅಭಿಪ್ರಾಯ ಏನು? ಅಲ್ಲಿಗೆ ಜಾತಿ ತಾರತಮ್ಯ ಕಾಣಿಸ್ತಲ್ಲ. ಹೋಗಲಿ, ಅದೇ ಬಿ ಜೆ ಪಿಯಲ್ಲಿ ಎಂಥ ಮುಖಂಡರಿದ್ದಾರೆ, ಪಾರ್ಟಿನ ಬೆಳೆಸ್ಕೊಂಡು ಬಂದಿರತಕ್ಕಂಥ ಮುಖಂಡರಿದ್ದಾರೆ. ಅವ್ರನ್ನೇನಾದರೂ ಇನ್ವೈಟ್ ಮಾಡಿದಾರೆ? ಅಡ್ವಾಣಿನ ಯಾಕೆ ಪ್ರಧಾನಮಂತ್ರಿ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಮುರಳೀಮನೋಹರ್ ಜೋಶಿನ ಯಾಕೆ ಆಚೆ ಹಾಕಿದ್ದು? ಈಗ ವೆಂಕಯ್ಯ ನಾಯ್ಡುನ ಯಾಕೆ ಕೈ ಬಿಟ್ಟಿದ್ದು? ಉಪರಾಷ್ಟ್ರಪತಿ ಬೇಡ. ಅಲ್ಲ, ಇವಾಗ ಬಿಜೆಪಿ ಅವರು ಒಂದು ಹೇಳ್ತವ್ರೆ, PV ನರಸಿಂಹರಾವ್ ಅವ್ರಿಗೆ ಭಾರತ ರತ್ನ ನಾವು ಕೊಟ್ವಿ, ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದ್ರು ಅಂತ. ಯಾಕೆ ಕೊಟ್ರೆ ಅಂದ್ರೆ ಈ ಕೈಯಲ್ಲಿ ಎಲ್ಲ ಎತ್ಕೊಂಡ್ರೆ ಈ ಕೈ ನಾನು ಅವರಿಲ್ಲ ಅಂತಂದ್ರೆ ರಾಮ ಮಂದಿರ ನೀನು ಕಟ್ಟಕ್ಕೆ ಆಗ್ತಾ ಇರ್ಲಿಲ್ಲ. ರಾಮ ಮಂದಿರ ಅಂತವರ ಸಾಧನೆಯನ್ನ ಕಾಂಗ್ರೆಸ್ ಪಕ್ಷ ಯಾಕೆ ಗುರುತಿಸಿಲ್ಲ? ಎಲ್ಲ ಗುರುಸ್ಕೊಂಡು ಬಂದಿದ್ದಾರೆ. ಅಲ್ಲ, ಗುರುಸಿದ್ದಕ್ಕೆ ಪ್ರಧಾನಮಂತ್ರಿ ಮಾಡಿದ್ದು. ಅವರ ಒಂದು ಕಾರ್ಯವೈಖರಿ, ಅವರ ವ್ಯಕ್ತಿತ್ವ ನೋಡೇ ಪ್ರಧಾನಮಂತ್ರಿ ಮಾಡಿದ್ದು. ನರಸಿಂಹರಾವ್ನ ಗುರ್ಸಿಲ್ಲ ಅಂತಂದರೆ ಅದೇನು ಇವ್ರು ಹೇಳೋದು ಏನು, ಒಂದು ಭಾರತ ರತ್ನ ಅಂತ ಕೊಟ್ಬಿಟ್ರೆ ಗುರ್ಸ್ದಂಗೆ ಆಗೋಯ್ತಾ? ಈಗ 2ನೇ ಬಾರಿ ಫಸ್ಟ್ ಟೈಮು ರಾಮನಾಥ್ ಕೋವಿಂದ್ನ ರಾಷ್ಟ್ರಪತಿ ಮಾಡಿದ್ರು, ಸೆಕೆಂಡ್ ಟೈಮ್ ಲಾಲ್ ಕೃಷ್ಣ ಅಡ್ವಾಣಿ ಅವ್ರನ್ನ ಮಾಡ್ಬೋದಾಯ್ತಲ್ಲ. ಮೋದಿ ಅವ್ರಿಗೆ ಗುರುನೇ ಅಲ್ಲ. ರಾಮ ಮಂದಿರಕ್ಕೆ ಶ್ರಮ 100% ಅವ್ರ ಜೊತೆ ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರ. ರಾಮ ಮಂದಿರ ಅಂದರೆ ಅಡ್ವಾಣಿ ಅವ್ರು ಜ್ಞಾಪಕ ಬರ್ತಾರೆ. ಯಾಕೆ ಮಾಡಲಿಲ್ಲ ರಾಷ್ಟ್ರಪತಿನ? ಇವಾಗ ಎತ್ಕೊಂಡೋಗಿ ಭಾರತ ರತ್ನ ಕೊಟ್ಬಿಟ್ರೆ ಆಗೋಯ್ತಾ? ಗುರುದಕ್ಷಿಣೆ ಕೊಟ್ಟಿದ್ದೀವಿ ಅಂದರೆ ಆಗೋಯ್ತಾ? ಗುರು ಕೊಡೋ ಮರ್ಯಾದೆ ಕೊಟ್ಟು ಗುರುದಕ್ಷಿಣೆ ಕೊಡ್ಬೇಕು ಸರ್. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜನಗಳಿಗೆ ಏನು ಹೇಳ್ತೀರಣ್ಣ? ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಅಲ್ಲ, ಜನಗಳಿಗೆ ಏನು ಹೇಳ್ತೀರಾ? ಕಾಂಗ್ರೆಸ್ಗೆ ಸರ್ಕಾರ ಇವಾಗ ಜನ ಎಲ್ಲ ಮೋದಿ ಮತ್ತೆ ಬರ್ತಾರೆ ಅಂತ ಫಿಕ್ಸ್ ಆಗವ್ರೆ. ಇವಾಗ ನೀವು ಹೇಳಿದ್ರಿ ಗೊತ್ತಾ, ಇದು ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಜನಗಳಿಗೆ ಸ್ಪಂದಿಸಬೇಕಾದ್ರೆ ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸೋ ಅಂಥ ಪಕ್ಷ ಅಂತಂದರೆ ಕಾಂಗ್ರೆಸ್ ಪಕ್ಷ. ಅದು ಬಿಟ್ಟರೆ ಇನ್ನು ಯಾವುದ್ರಲ್ಲೂ ಜನಗಳಿಗೆ ಸ್ಪಂದಿಸಿಲ್ಲ, ಮುಂದೆ ನಡೆಯೋದು ಇಲ್ಲ, ಡೆವಲಪ್ಮೆಂಟು ಆಗಲ್ಲ. ನೀವೇನು ಹೇಳ್ತೀರಣ್ಣ? ಅಷ್ಟೇ ಸರ್, ಕಾಂಗ್ರೆಸ್ ಗೌರ್ಮೆಂಟ್ ಈಗ 8 ತಿಂಗಳಿಂದ ಒಂದು 12 ಜನದಿಂದ 15 ಜನ ಮಾತಾಡ್ತಾರೆ ಈಗ ಸದ್ಯಕ್ಕೆ. ಅಲ್ಲಿ ಒಂದು ಇಬ್ಬರೇ ಹೇಳಿದ್ದು ಕಾಂಗ್ರೆಸ್ ಅಂತ, ಇನ್ನೆಲ್ಲ ಕೂಡ ಸುಧಾಕರ್ ಅವ್ರು ಬಂದ್ಮೇಲೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಿದ್ದಾರೆ ಸರ್. ಈಗ ಸತತವಾಗಿ 10 ತಿಂಗಳು ಅವರಿಗೆ ಸುಧಾಕರ್ ಅವರಿಗೆ ಅಧಿಕಾರ 10 ವರ್ಷ ಅಧಿಕಾರ ಕೊಟ್ಟರು. ಅದರಲ್ಲಿ 4 ವರ್ಷ ಮಂತ್ರಿಗಳಾಗಿದ್ರು. ಮಂತ್ರಿಗಳಂದ್ರೆ ಒಳ್ಳೆ ಸ್ಥಾನನ ಕೊಟ್ಟಿದ್ರು. ಅದರಲ್ಲಿ ಈ ಮಂತ್ರಿಗಳಲ್ಲಿ ಒಳ್ಳೆ ದಿಟ್ಟವಾದ ಮಂತ್ರಿನೇ ಇದ್ದ ತಂದ. ಆಮೇಲೆ ಈಗ
ಮೆಡಿಕಲ್ ಕಾಲೇಜು ಎಲ್ಲ ಸರ್ಕಾರದಿಂದ ಜಿಲ್ಲೆಗೆ ಒಂದು ಮಾಡಲೇಬೇಕು ಅಂತಂದರು. ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಹೊಸ ಜಿಲ್ಲೆ ಆದಮೇಲೆ ಅಭಿವೃದ್ಧಿಗೆ ಅಂತ ಸರ್ಕಾರದಿಂದ ಹಣ ಮೀಸಲಿಟ್ಟೇ ಇಟ್ಟಿರ್ತಾರೆ, ಅದೆಲ್ರಿಗೂ ಗೊತ್ತಿರೋ ವಿಚಾರನೇ ಮಾಡ್ತಾರೆ. ಈಗ ಅಭಿವೃದ್ಧಿ ಸುಧಾಕರ್ ಅವರು ಮಾಡಿದ್ದಾರೆ ಅಂತ ಒಪ್ಕೊಳ್ಳೋಣ. 10 ವರ್ಷ ಅಧಿಕಾರ ಇತ್ತು, 4 ವರ್ಷ ಮಂತ್ರಿಗಳಿದ್ದರು. ಪ್ರದೀಪ್ ಈಶ್ವರ್ MLA ಆಗಿ ಎಷ್ಟು ದಿನ ಆಗಿದೆ? 1 ವರ್ಷ ಆಗಿದೆ. 1 ವರ್ಷ ಆಗಿದೆ. 1 ವರ್ಷಕ್ಕೆ ಅಭಿವೃದ್ಧಿ ತೋರ್ಸೋಕ್ಕಾಗುತ್ತಾ? ಆಗುತ್ತಾ ಕೆಲಸ ಮಾಡೋದಕ್ಕೆ? ಸರ್ಕಾರದಲ್ಲಿ ಹಣ ಸರ್ಕಾರ ಬಿಟ್ಕೊಟ್ಮೇಲೆ ಅದಕ್ಕೆ ಮೊದಲೇ ಬಜೆಟ್ ಎಲ್ಲ ಕ್ಲೋಸ್ ಆಗಿದೆಯಲ್ಲ, ಅವ್ರು ಮಾಡಿರ್ತಕ್ಕಂಥ ಸಾಲಗಳಿಗೆ ಹಣ ಒದಗಿಸೋದೇ ಆಯಿತು. ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಎಲ್ಲಿ ಮಾಡೋದು? ಎಲ್ಲಿ ಮಾಡ್ತಾರೆ? ಈಗ ನಾನು ದೊಡ್ಡವನ ಮನೆಗೆ ನಾನೆಲ್ಲ ಖಾಲಿ ಮಾಡಿದ್ದೀನಿ. ನೀವು ಸಂಸಾರ ನೀವು ತಗೊಂಡ್ರಿ, ಖಾಲಿ ಮಾಡಿರೋ ಬಡ್ಜೆಟಲ್ಲಿ ನೀವು ಹೆಂಗೆ ಡೆವಲಪ್ ಮಾಡ್ತೀರಾ? ಅಂದ್ರೆ ನೀವು ಹೇಳ್ತಾ ಇರೋದು ಹಿಂದೆ ಸರ್ಕಾರ ಇಡೀ ಇದನ್ನ ಖಜಾನೆ ಖಾಲಿ ಮಾಡಿದ ಅಭಿವೃದ್ಧಿ ಆಗ್ತಿದೆ. ಹೌದು. ಈಗ ಮೀಡಿಯಾದಲ್ಲಿ ತಗೊಳ್ರಿ, ನೀವು ಅಂಕಿಅಂಶಗಳು ತಗೊಳ್ರಿ, ಎಷ್ಟು ಬಡ್ಜೆಟ್ಟು, ಎಷ್ಟು ಲಕ್ಷಗಳ ಹಣ ಈಗ ಅವರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಹೋಗಬೇಕು ಅಂತ. ಓಕೆ, ಒಟ್ಟಾರೆಯಾಗಿ ಈ ಸಲ ಹಂಗಿದ್ರೆ ಇಲ್ಲಿ ಇವ್ರು ಹೇಳ್ತಾರೆ ಸರ್, ರಾಜ್ಯದಲ್ಲೇ 22 ಸೀಟ್ ಕಾಂಗ್ರೆಸ್ 100% ಬರೆದಿಟ್ಕೊಳ್ಳಿ. ಎಲ್ಲಣ್ಣ ಎಲ್ಲ ಹತ್ರ ಮೇಲೆ ದಾಟಲ್ಲ ಅಂತ ಯಾರು ನೋಡೋಣ ಸರ್, ನೋಡೋಣ. 10 ಮೇಲೆ ದಾಟಲ್ಲ ಅವ್ರದ್ದು, ಕಾಂಗ್ರೆಸ್ ನೀವೇ ನೋಡ್ತೀರಲ್ಲ. ಓಕೆ, ನೀವೇ ನೋಡ್ತೀರ. 20 ಸೀಟ್ ಕಾಂಗ್ರೆಸ್ ಸ್ಟೇಟಲ್ಲಿ. JDS ಏನಾದ್ರು ಗೆಲ್ಲುತ್ತಾ? JDS 1-2 ಗೆಲ್ಬೋದು. ಕೊಟ್ಟಿರೋದೇ 3 ಅವ್ರಿಗೆ. ಅದೇ 1-2. ಓಕೆ, BJP ಅವರು ಒಂದು 5-6 ಅಷ್ಟೇ. 7 ರಿಂದ 8 ಒಳಗಡೆ ಒಳಗಡೆ ಸರ್ ಅಷ್ಟೇ. ಅದ್ರೊಳಗಡೆ ನಿಮ್ದು ಒಂದು 20. 100%. ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರದಲ್ಲಿ